ಚೌಕಟ್ಟಿನ ಒಳಗೆ ಎಲ್ಲರೂ ಮಾತನಾಡಬೇಕು. ಶಿಸ್ತು ಮೀರಿದರೆ ಕ್ರಮ ಅನಿವಾರ್ಯ. ಅಡ್ಡಿಲ್ಲ, ಶಿಸ್ತು ಮೀರಿದ ಕ್ರಮ ತಗೊಳ್ರಿ, ಆದರೆ ಕೇಳೋದು ಚಲೋ ಆಗಿರ್ಬೋದಲ್ಲ, ಯಾಕೆ ಕೇಳಬಾರ್ದು? ಹೌದು, ಪಕ್ಷದ ನಾವು ಹಿರಿಯರು ಇದ್ದೇವಪ್ಪ, ನಾವು ಅನುಕೂಲ ಮಾಡಿದ್ದು ಯಾಕೆ ಕೇಳಬಾರ್ದು ಅನ್ನೋ ಸಣ್ಣ ಪ್ರಶ್ನೆ ಅವರು. ಇವ್ರು ನೋಡ್ರೆ ಧಮಕಿ ಕೊಟ್ಟಂಗೆ ಮಾತಾಡಲಿಕ್ಕತ್ತಿದ್ದಾರೆ. ಯಾಕಿದು, ಇದಕ್ಕೇನು ಕಾರಣ ಅನ್ನೋದು ಗೊತ್ತಿಲ್ಲ. ಆದರೆ ಈ ದಿಶೆಯಲ್ಲೇ ನಮ್ಮ ಏನಪ್ಪ ಅಂದ್ರೆ ಅಶೋಕ್ ಪಟ್ಟಣವರು ಇದಕ್ಕೆ ಏನೋ ಉತ್ತರ ಕೊಟ್ಟಂಗೆ ಕಾಣ್ತದ. ಆ ಉತ್ತರ ಏನಪ್ಪ ಅಂತಂದ್ರೆ, KPCC ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ, ನಾವು ಪಕ್ಷಕ್ಕೆ ಹಾನಿ ಮಾಡಿಲ್ಲ. ಅಲ್ರಿ, ನಮ್ಮ ಹಕ್ಕು ಕೇಳಾಗೈತೆ, ನೋಡಿ ಏನು ಮಾಡಿರಿ, 4 ಸಲ ಆರಿಸಿ ಬಂದೀವಿ ಅಂತ ಕೇಳಾಗೈತೀವಿ, ಪಕ್ಷಕ್ಕೆ ಹಾನಿ ಮಾಡಿಲ್ಲ. ಏನು ತಪ್ಪದ ನಾವು ಕೇಳೋದು? ಯಾರು ಕೇಳೋದಿಲ್ಲ, ಕೇಳ್ತಾರೆ ಅಂತ ಅನ್ನೋದು ಮಾತು ನಮ್ಮ ಅಶೋಕ್ ಪಟ್ಟಣವ್ರು ಹೇಳ್ತಾ ಇದ್ದಾರೆ. ಈ ಹಿಂದೆ 4-5 ಸಲ ಸಚಿವರಾಗಿದ್ದವರೇ ಈಗಲೂ ಸಚಿವರಾಗಿದ್ದಾರೆ. 4 ಸಲ ಸಚಿವರಾದವರು ಅವ್ರು ಯಾರು ಕುರಿತು ಹೇಳ್ಯಾರ ಆ ಮತ್ತು ಬೇರೆ ಬೆಳಗಾವಿ ಜಿಲ್ಲೆ ರಾಜಕಾರಣದ ಮೇಲೆ ಹೇಳಿರ್ಬೋದು, ಮತ್ತೊಂದು ಹೇಳಿರ್ಬೋದು, ಅವ್ರಿಗೆ ಸೀನಿಯರ್ ಅಂತ ಮಾತು ಇರ್ಬೋದು. ಯಾಕಂದರೆ ಸಹಜವಾಗಿ ಇಲ್ಲಿ ರಾಜಕಾರಣ ಗಮನಿಸಿದಾಗ ಸೂಕ್ಷ್ಮ ಭಾಳಷ್ಟು ಶಾಸಕರು ಇನ್ನೂ ಎಲ್ಲಿರ್ಬೇಕು ಅಲ್ಲೇ ಉಳಿದಾರೆ. ಆದರೆ ನಿನ್ನೆ ಮೊನ್ನೆ ಬಂದವರು ಇವತ್ತು ಮಿನಿಸ್ಟರ್ಸ್ ಆಗ್ತಾಯಿದ್ದಾರೆ. ಇವತ್ತು ಉದಾಹರಣೆಗೆ ತೊಗೊಳ್ರಿ, ಸತೀಶ್ ಅವರು ಪಟ್ಟಣವರು ಸೀನಿಯರ್ ಅಲ್ಲ ಕಾಂಗ್ರೆಸ್ನಲ್ಲಿ ಅವರ ಮುಂದೆ. ಅದಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನಾವು ಅಸಮಾಧಾನ ಇರ್ಬೇಕು ಎಲ್ಲೂ ಮೂಲಾಗ. ಅವರಷ್ಟೇ ನಾವು ಇಲ್ಲೇನ್ರಿ, ನಾವು ಅದಕ್ಕೆ ಯೋಗ್ಯರಿದ್ದೀವಿ ಅನ್ನೋಂಥ ಹೇಳಿಕೆನೂ ಇರ್ಬೋದು ಎಲ್ಲೋ ಒಂದು ಮೂಲಾಗ. ಈಗಲೂ ಸಚಿವರಾಗಿದ್ದಾರೆ. ಹಾಗಿದ್ದರೆ ನಾವೇ